ಬಿಜೆಪಿಯಲ್ಲಿ ಆಗ್ತಾ ಇರುವಂಥ ಒಂದಷ್ಟು ಭಿನ್ನಮತ ಅದು ಕಡಿಮೆ ಆಗುವಂಥ ಯಾವುದೇ ರೀತಿಯಾದಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ನೋಡಿ, ಇತ್ತೀಚೆಗಷ್ಟೇ ಜೋಶಿ ಅವರು ಈ ರೆಬಲ್ಸ್ನಲ್ಲಿ ಗುರುತಿಸ್ಕೊಂಡಿದ್ದಂತಹ ರೆಬಲ್ಸ್ ಟೀಮಲ್ಲಿ ಗುರುತಿಸ್ಕೊಂಡಿದ್ದಂಥ ನಾಯಕರ ಜೊತೆಗೆ ಅವರ ಮನವೊಲಿಕೆ ಮಾಡುವಂಥ ಪ್ರಯತ್ನವನ್ನು ಮಾಡಿದರು, ಮಹತ್ವದ ಮಾತುಕತೆಯನ್ನು ನಡೆಸಿದರು. ಬಟ್ ಆದರೆ ಎಲ್ಲೋ ಒಂದು ಕಡೆ ಆ ವಿಚಾರ ಅವರು ಮಾಡ್ತಾ ಇರುವಂಥ ಪ್ರಯತ್ನ ಫಲ ಕೊಡ್ತಾ ಇಲ್ಲ. ಹೈಕಮಾಂಡ್ ಕೂಡ ಒಂದಷ್ಟು ಸೂಚನೆಗಳನ್ನು ಜೋಶಿ ಅವರಿಗೆ ಕೊಟ್ಟಿದೆ. ಇನ್ನು ದಾವಣಗೆರೆ ಜಿಲ್ಲಾ ಬಿಜೆಪಿಯಲ್ಲಿ ಭಿನ್ನಮತ ಅನ್ನುವಂಥದ್ದು ಮುಗಿತಾ ಇಲ್ಲ. ನಾಯಕರ ಗೊಂದಲವನ್ನು ಬಗೆಹರಿಸೋದಕ್ಕೆ ಪ್ರಹ್ಲಾದ್ ಜೋಶಿಗೆ ಹೈಕಮಾಂಡ್ ಟಾಸ್ಕ್ ಅನ್ನು ಕೊಟ್ಟಿದೆ. ಪಕ್ಷದ ಹೈಕಮಾಂಡ್ ನಾಯಕರಿಂದ ಈ ತರದ ಒಂದು ಸೂಚನೆ ಸಿಕ್ಕಿದೆ ಜೋಶಿ ಅವರಿಗೆ. ಹೀಗಾಗಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಬಹಳ ಆಕ್ಟಿವ್ ಆಗಿದ್ದಾರೆ. ನಾ ಹೇಳ್ತಾ ಇದ್ದಲ್ಲ, ಮೊನ್ನೆ ಅರವಿಂದ್ ಲಿಂಬಾವಳಿ ಅವರು, ಸಿ.ಟಿ. ರವಿ ಅವರು, ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಆಮೇಲೆ ಇನ್ನೂ ಬೇರೆ ಬೇರೆ ನಾಯಕರು ಕೂಡ ಭಾಗಿಯಾಗಿದ್ರು. ಡಿ ವಿ ಸದಾನಂದ ಗೌಡ ಅವರು, ಅವ್ರ ಜೊತೆ ಕೂಡ ಮಾತುಕತೆ ಆಗಿತ್ತು. ಬಟ್ ಆ ಮಾತುಕತೆಯ ನಂತರದಲ್ಲಿ ರಾಜ್ಯಾಧ್ಯಕ್ಷರು ಹೇಳಿದ ಬೇರೆ ವಿಚಾರ. ಬಟ್ ಅವರು ಹೊರಗಡೆ ಏನೇ ಹೇಳಿದ್ರು ಕೂಡ ಇಲ್ಲ, ಆ ಥರದ್ದು ಯಾವುದೇ ರೀತಿಯಾದಂಥ ಬಂಡಾಯ ಇಲ್ಲ ಅಥವಾ ಬಣ ಬಡಿದಾಟ ಇಲ್ಲ, ಪರಿಸ್ಥಿತಿ ಆ ಥರ ಏನಿಲ್ಲ ಅಂತ ಏನೇ ಹೇಳ್ಬೋದು. ಬಟ್ ಅದೆಲ್ಲವನ್ನು ಹೊರತುಪಡಿಸಿ ಏನೋ ನಡೀತಾ ಇದೆ ಅನ್ನುವಂಥದ್ದು ಮಾತ್ರ ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಸಮಾಧಾನ ಅನ್ನುವಂಥದ್ದಿದೆ. ರಾಜ್ಯ ಕಮಲ ಪಡೆ ಬಂಡಾಯ ಶಮನಕ್ಕೆ 2ನೇ ಸಭೆ ನಡೆದಿದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನೇತೃತ್ವದಲ್ಲಿ ನಡೆದಂಥ ಮೀಟಿಂಗ್ ಇದು. ದಾವಣಗೆರೆ ಬಂಡಾಯ ಶಮನಕ್ಕೆ ಪ್ರಹ್ಲಾದ್ ಅವರು ಮುಂದಾಗಿದ್ದಾರೆ, ಫುಲ್ ಆಕ್ಟಿವ್ ಆಗಿದ್ದಾರೆ. ಬಂಡಾಯ ಸ್ವರೂಪ ತಾಳ್ತಾ ಇರುವಂಥ ನಾಯಕರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ. ಈ ಹಿಂದೆ ದಾವಣಗೆರೆಯ ರೆಬೆಲ್ ಟೀಮ್ ಜೊತೆ ಜೋಶಿ ಅವರು ಮೀಟಿಂಗ್ ಅನ್ನು ಮಾಡಿದ್ರು. ಕೆಲ ದಿನಗಳ ಹಿಂದೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಜ್ಯಕ್ಕೆ ಭೇಟಿ ಕೊಟ್ಟಿದ್ರು. ದಾವಣಗೆರೆ ವಿಚಾರವಾಗಿ ಅಮಿತ್ ಶಾ ಅವರು ಅಸಮಾಧಾನ ಹೊರ ಹಾಕಿದ್ರು. ಇದರ ಬೆನ್ನಲ್ಲೇನೆ ಬಂಡಾಯ ಶಮನಗೊಳಿಸೋದಕ್ಕೆ ಜೋಶಿ ಅವರು ಮುಂದಾಗಿದ್ದಾರೆ. ಹೈಕಮಾಂಡ್ನಿಂದ ಬಂದಿರುವಂಥ ಸೂಚನೆ. ಯಾಕಂತಂದ್ರೆ ಒಂದು ಕಡೆ ರಾಜ್ಯಾಧ್ಯಕ್ಷರ ಬದಲಾವಣೆಯ ವಿಚಾರ, ಅದರ ಜೊತೆಗೆ ಬಂಡಾಯ ಶಮನ ಮಾಡುವಂಥ ವಿಚಾರ, ಇದೆಲ್ಲವೂ ಕೂಡ ಹೈಕಮಾಂಡ್ನಿಂದ ಬಂದಿರುವಂಥ ಸೂಚನೆಯ ಹಿನ್ನೆಲೆಯಲ್ಲಿ ಸದ್ಯ ಪ್ರಹ್ಲಾದ್ ಜೋಶಿ ಅವರು ಬಹಳ ಆಕ್ಟಿವ್ ಆಗಿ ಮೀಟಿಂಗ್ಗಳ ಮೇಲೆ ಮೀಟಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಆ ಮೀಟಿಂಗ್ದಲ್ಲಿ ನಮ್ಮ ಸಂಘಟನಾತ್ಮಕ ವಿಷಯಗಳ ಬಗ್ಗೆ ಮತ್ತು ಯಾರಿಗೇನಾದರೂ ಕೆಲವರಿಗೆ ಸಮಸ್ಯೆಗಳಿತ್ತು ಅದನ್ನು ಕರೆದು ಅವರಿಗೆಲ್ಲರಿಗೂ ನಾವು ತಿಳುವಳಿಕೆ ಹೇಳುವ ಕೆಲಸವನ್ನು ಮಾಡಿದ್ದೆವು. ಆ ಮೀಟಿಂಗ್ದಲ್ಲಿ ನಮ್ಮ ಸಂಘಟನಾತ್ಮಕ ಸಚಿವರು, ನಮ್ಮೆಲ್ಲರ ಹಿರಿಯರು, ಮಾರ್ಗದರ್ಶಕ ಆಗ್ತಕ್ಕಂಥ ಪ್ರಹ್ಲಾದ್ ಜೋಶಿಜಿ ಅವರು ಏನು ನಮ್ಮ ಪಕ್ಷದ ಒಳಗೆ ಆಂತರಿಕವಾಗಿ ಕೆಲವು ಸಮಸ್ಯೆಗಳೇನಿತ್ತು, ಕೆಲವು ಜಿಲ್ಲೆಗಳಲ್ಲಿ ಕೆಲವು ಸಮಸ್ಯೆಗಳಿತ್ತು. ಕೆಲವು ದಿನಗಳ ಹಿಂದೆ ನಾವು ಸೇರಿದಾಗ ನಾನೇ ಪ್ರಹ್ಲಾದ್ ಜೋಶಿ ಅವ್ರಿಗೆ ಮನವಿಯನ್ನು ಕೂಡ ನಾನು ಮಾಡಿದ್ದೆ. ಹಿರಿಯರಾಗಿ ಕೆಲವು ಸಮಸ್ಯೆಗಳನ್ನು ತಾವು ಬಗೆಹರಿಸಬೇಕು ಅಂತೇಳಿ ನಾವು ಎಲ್ಲರೂ ಕೂಡ ವಿನಂತಿ ಮಾಡಿದಾಗ ಅವರು ಕೂಡ ಸಮಯ ಕೊಟ್ಟಿದ್ದಾರೆ. ಕೆಲವು ಸಣ್ಣ ಪುಟ್ಟ ಸಮಸ್ಯೆಗಳಿದೆ, ಅವರೆಲ್ಲರನ್ನು ಕೂಡ ಅವ್ರ ಜೊತೆ ಚರ್ಚೆ ಮಾಡಿ ಸಮಸ್ಯೆನ ತಿಳಿಗೊಳಿಸ್ತಕ್ಕಂಥ ಕೆಲಸನ ಅವ್ರು ಮಾಡ್ತಾರೆ. ಸಚಿವರು, ನಮ್ಮೆಲ್ಲರ ಹಿರಿಯರು, ಮಾರ್ಗದರ್ಶಕ ಆಗ್ತಕ್ಕಂಥ ಪ್ರಹ್ಲಾದ್ ಜೋಶಿಜಿ ಅವರು ಏನು ನಮ್ಮ ಪಕ್ಷದ ಒಳಗೆ ಆಂತರಿಕವಾಗಿ ಕೆಲವು ಸಮಸ್ಯೆಗಳೇನಿತ್ತು, ಕೆಲವು ಜಿಲ್ಲೆಗಳಲ್ಲಿ ಕೆಲವು ಸಮಸ್ಯೆಗಳಿತ್ತು. ಕೆಲವು ದಿನಗಳ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್. ನನ್ನ ಜೊತೆ ಡೆಸ್ಕಿಂದ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ವಿವೇಕ್, ಒಂದು ಕಡೆ ಬಿಜೆಪಿಯಲ್ಲಿ ಅಸಮಾಧಾನ, ಬಣ ಬಡಿದಾಟ, ಬಂಡಾಯ ಇದೆಲ್ಲ ಜಾಸ್ತಿ ಆಗ್ತಾ ಇದೆ. ಮೀಟಿಂಗ್ ಮೇಲೆ ಮೀಟಿಂಗನ್ನು ಮಾಡ್ತಾ ಇದ್ದಾರೆ ಪ್ರಹ್ಲಾದ್ ಜೋಶಿ ಅವರು ಹೈಕಮಾಂಡ್ ಸೂಚನೆಯ ಮೇರೆಗೆ. ಸೊ ಏನೆಲ್ಲ ವಿಚಾರಗಳ ಚರ್ಚೆ ಆಗಿದೆ, ಅದರ ಜೊತೆಗೆ ಈ ಬಂಡಾಯ ಶಮನ ಮಾಡೋದಕ್ಕೆ ಕಸರತ್ತು ಎಷ್ಟರ ಮಟ್ಟಿಗೆ ನಡೀತಾ ಇದೆ ಅಂತ? ಎಸ್ ಪ್ರಭು, ರಾಜ್ಯ ಬಿಜೆಪಿಯಲ್ಲಿ ಒಂದು ರೀತಿಯಾಗಿ ಮನೆ ಒಂದು 100 ಬಾಗಿಲು ಆದಂತೆ ಆಗಿದೆ ಸದ್ಯದ ಪರಿಸ್ಥಿತಿ ಬಗ್ಗೆ ಗಮನಿಸ್ತಾ ಹೋದರೆ. ಯಾಕಂದರೆ ಒಂದು ಕಡೆ ರೆಬಲ್ಸ್ ತಂಡ ನಿಂತಿದೆ, ಮತ್ತು ಇನ್ನೊಂದು ಕಡೆ ತಟಸ್ಥ ಬಣ, ಮತ್ತು ಇನ್ನೊಂದು ಕಡೆ ವಿಜಯೇಂದ್ರ ಬಣ ಅಂತ ಈ ರೀತಿಯಾದ ಒಂದಿಷ್ಟು ಗೊಂದಲಗಳು ಕೂಡ ರಾಜ್ಯದಲ್ಲಿ ಇದೆ. ಮತ್ತು ಮೊನ್ನೆ ಅಷ್ಟೇ ಸಂಸತ್ ಚುನಾವಣೆ ಕೂಡ ನಡೀತು. ಈ ಸಂದರ್ಭದಲ್ಲಿ ದಾವಣಗೆರೆಯಲ್ಲಿ GM ಸಿದ್ದೇಶ್ವರ್ ಅವರ ಪತ್ನಿಗೆ ಕೂಡ ಟಿಕೆಟ್ ಸಿಗುತ್ತೆ. ಆ GM ಸಿದ್ದೇಶ್ವರ್ ಅವರು ಕೂಡ ಈಸಿಯಾಗಿ ಪಾಸ್ ಆಗುವಂಥ ಕ್ಷೇತ್ರ ಆಗಿರ್ತಕ್ಕಂಥದ್ದು ದಾವಣಗೆರೆಯಲ್ಲಿ. ಒಂದು ರೀತಿಯಾಗಿ ಎಲ್ಲ ಒಂದು ಕಡೆ ಹೈಕಮಾಂಡ್ ನಾಯಕರು ಕೂಡ ಬಹುತೇಕವಾಗಿ ದಾವಣಗೆರೆಯಲ್ಲಿ ಬಿಜೆಪಿ ಜಯ ಸಾಧಿಸುತ್ತೆ ಅನ್ನೋ ಒಂದು ಲೆಕ್ಕಾಚಾರದಲ್ಲಿರ್ತಾರೆ. ಆದರೆ ಅಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಅವರು ಗೆಲ್ತಾರೆ. ಈ ವಿಚಾರದಲ್ಲಿ ಸಾಕಷ್ಟು ಬಾರಿ ಅಮಿತ್ ಶಾ ಅವರು ಕೂಡ ಡೆಲ್ಲಿಯಲ್ಲಿ ಹೋದಂಥ ಸಂದರ್ಭದಲ್ಲಿ ಅಸಮಾಧಾನ ಕೂಡ ಹೊರ ಹಾಕಿರ್ತಾರೆ. ಮತ್ತೆ ಮೊನ್ನೆ ಅಷ್ಟೇ ರಾಜ್ಯಕ್ಕೆ ಆಗಮಿಸಿದ್ದಂಥ ಸಂದರ್ಭದಲ್ಲಿ ಅಮಿತ್ ಶಾ ಅವರು ನೇರವಾಗಿ ದಾವಣಗೆರೆ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ದಾವಣಗೆರೆಯಲ್ಲಿ ಬಿಜೆಪಿ ಬಲವಾಗಿ ಇದೆ, ಅಲ್ಲಿ ಗೆಲ್ಲುವಂಥ ಕ್ಷೇತ್ರದಲ್ಲೂ ಕೂಡ ಸೋತಿದ್ದಾರೆ. ಯಾಕಂದರೆ ಅಲ್ಲಿ ಕೆಲವೊಂದಿಷ್ಟು ಅಸಮಾಧಾನ ಇದೆ, ನಾಯಕರ ನಡುವೆ ಭಿನ್ನಾಭಿಪ್ರಾಯಗಳಿದೆ, ಹಾಗಾಗಿ ಸೋತಿದ್ದಾರೆ ಅನ್ನೋ ಒಂದಿಷ್ಟು ಬೇಸರವನ್ನು ಅಮಿತ್ ಶಾ ಅವರು ಹೊರ ಹಾಕ್ತಾರೆ. ಆ
ಸಂದರ್ಭದಲ್ಲೇ ಸದಾನಂದ ಗೌಡ ಹಾಗೂ ಪ್ರಹ್ಲಾದ್ ಜೋಶಿ ಅವರಿಬ್ಬರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಮಾಡಿ, ಅಂದರೆ ನೀವಿಬ್ಬರು ಎಂದಿಗೂ ಸಹ ಆಕ್ಟಿವ್ ಆಗಿ ರಾಜ್ಯದಲ್ಲಿ ವಿಜೇಂದ್ರ ಅವರ ಹೊರಗೆ ಕೊಡಬೇಡಿ, ಅಂದರೆ ನೇರವಾಗಿ ಅವರಿಗೆ ಎಲ್ಲ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಬಿಡಬೇಡಿ, ನೀವು ಕೂಡ ಒಂದಿಷ್ಟು ನಾಯಕರುಗಳಿಗೆ ವಿಶ್ವಾಸಕ್ಕೆ ತೆಗೆದುಕೋಬೇಕು ಅಂತ ಒಂದಿಷ್ಟು ಟಾಸ್ಕನ್ನು ಕೂಡ ಹೈಕಮಾಂಡ್ ಕೊಡುತ್ತೆ. ಅದರ ಬೆನ್ನಲ್ಲೇ ಸದಾನಂದ ಗೌಡ, ಪ್ರಹ್ಲಾದ್ ಜೋಶಿ ಅವರು ಈ ಇಬ್ಬರು ನಾಯಕರು ಸೇರಿ ಒಂದಿಷ್ಟು ಸಭೆಗಳನ್ನು ಕೂಡ ನಡೆಸ್ತಾರೆ. ಮೊನ್ನೆ ಅಷ್ಟೇ ಪ್ರಹ್ಲಾದ್ ಜೋಶಿ ಅವರು ಪಕ್ಷದ ಕಚೇರಿಯಲ್ಲಿ ಒಂದು ಸಭೆ ಕೂಡ ನಡೆಸ್ತಾರೆ. ಆ ಸಭೆಗೆ GM ಸಿದ್ದೇಶ್ವರ್ ಹಾಗೂ BP ಹರೀಶ್ ಇಬ್ಬರು ನಾಯಕರು ಕೂಡ ಭಾಗಿಯಾಗಿರ್ತಾರೆ. ಆ ಸಭೆಯಲ್ಲಿ ಒಂದಿಷ್ಟು ವಿಚಾರಗಳ ಬಗ್ಗೆ, ದಾವಣಗೆರೆಯಲ್ಲಿ ಯಾವ ರೀತಿಯಾಗಿ ಡೆವಲಪ್ಮೆಂಟ್ಗಳ ಬಗ್ಗೆ ಆಗಿರ್ಬೋದು ಮತ್ತು ಪಕ್ಷ ಸಂಘಟನೆಗಳ ಬಗ್ಗೆ ಆಗಿರ್ಬೋದು, ಈ ಎಲ್ಲ ವಿಚಾರ ಮೊನ್ನೆ ಅಷ್ಟೇ ಪ್ರಹ್ಲಾದ್ ಜೋಶಿ ಅವರು ಚರ್ಚೆ ನಡೆಸ್ತಾರೆ. ತದನಂತರ ಇಂದು ಕೂಡ ಅಷ್ಟೇ ದಾವಣಗೆರೆಯ ಸಮೀಪದ ಒಂದಿಷ್ಟು ನಾಯಕರು, ಜಿಲ್ಲಾ ಪಂಚಾಯತ್ ಆಗಿರ್ಬೋದು ಮತ್ತು ತಾಲೂಕು ಪಂಚಾಯತ್ ಜಿಲ್ಲಾ ಅಧ್ಯಕ್ಷರು, ಈ ರೀತಿಯಾಗಿ ಹಾಗೆ ರೇಣುಕಾಚಾರ್ಯ ಅವರು ಕೂಡ ಈ ಸಭೆಗೆ ಆಹ್ವಾನ ಕೊಟ್ಟಿರ್ತಾರೆ. ಇವತ್ತು ಒಂದಿಷ್ಟು ಟಾಸ್ಕ್ಗಳನ್ನು ಕೂಡ ಪ್ರಹ್ಲಾದ್ ಜೋಶಿ ಅವರು ಆ ಇಬ್ಬರು ನಾಯಕರುಗಳಿಗೂ ಕೂಡ ಕೊಡ್ತಾರೆ ಅಂತಲೇ ಹೇಳ್ಬೋದು. ಪ್ರಮುಖವಾಗಿ ಆ ಸಭೆಯಲ್ಲಿ ನಡೆದಂಥ ವಿಚಾರಗಳು ಏನು ಅಂತ ಗಮನಿಸ್ತಾ ಹೋದರೆ, ನಿಮ್ಮ ಇಬ್ಬರ ಜಗಳಕ್ಕೆ ಅಂದರೆ ಈಗಾಗಲೇ GM ಸಿದ್ದೇಶ್ವರ್ ಹಾಗೂ ರೇಣುಕಾಚಾರ್ಯ ನಡುವೆ ಒಂದಿಷ್ಟು ಬಿರುಕು ಮೂಡಿದೆ ಅಂತಲೇ ಹೇಳ್ಬೋದು. ಯಾಕಂದರೆ GM ಸಿದ್ದೇಶ್ವರ್ ಅವರು ರೆಬಲ್ ಬಣದಲ್ಲಿ ಗುರುತಿಸ್ಕೊಂಡವರು ಮತ್ತು ಇನ್ನೊಂದು ಕಡೆ ರೇಣುಕಾಚಾರ್ಯ ವಿಜೇಂದ್ರ ಬಣದಲ್ಲಿ ಗುರುತಿಸ್ಕೊಂಡವರು. ಈ ಇಬ್ಬರ ನಾಯಕರ ಭಿನ್ನಾಭಿಪ್ರಾಯದಿಂದ ಒಂದು ಸೀಟನ್ನು ಕೂಡ ನಮ್ಮ BJP ಪಕ್ಷ ಕಳೆದುಕೊಂಡಿದೆ. ಈ ರೀತಿಯಾಗಿ ನೀವು ಭಿನ್ನಾಭಿಪ್ರಾಯಗಳನ್ನು ಹೊರಕ್ಕೆ ನೇರವಾಗಿ ಹಾಕಬೇಡಿ, ಯಾವುದೇ ಒಂದು ವಿಚಾರಗಳ ಇದ್ರೂ ಕೂಡ ಅಷ್ಟೇ ಪಕ್ಷದ ಕಚೇರಿಯಲ್ಲಿ ಚರ್ಚೆ ಮಾಡಿ ಅಂತ ಒಂದಿಷ್ಟು ಸಂದೇಶಗಳನ್ನು ಪ್ರಹ್ಲಾದ್ ಜೋಶಿ ಅವರು ಕೊಟ್ಟಿದ್ದಾರೆ. ತದನಂತರ ಈ ಸಭೆ ಮುಗಿದ ಬಳಿಕ ಒಂದಿಷ್ಟು ನಾಯಕರು ಕೂಡ ಮಾತನಾಡಿದ್ರು. ಆ ಮಾತನಾಡಿದಂಥ ಸಂದರ್ಭದಲ್ಲಿ ರೇಣುಕಾಚಾರ್ಯ ಅವರು ಕೂಡ ಹೇಳ್ತಕ್ಕಂಥ ಮಾತುಗಳು ಏನಂದರೆ, ನಾವು ಏನೇ ಇದ್ರೂ ಇನ್ನು ಮುಂದೆ 4 ಗೋಡೆಗಳ ಮಧ್ಯವೇ ಚರ್ಚೆ ಮಾಡ್ತೀವಿ, ಯಾವುದೇ ಬಹಿರಂಗ ಹೇಳಿಕೆಗಳನ್ನು ನೀಡೋದಿಲ್ಲ ಅಂತ ಅವರ ಹೇಳಿಕೆ ಪ್ರತಿಯಾಗಿ ಗಮನಿಸ್ತಾ ಹೋದರೆ ಎಲ್ಲ ಒಂದು ಕಡೆ ಪ್ರಹ್ಲಾದ್ ಜೋಶಿ ಅವರು ಕೂಡ ಒಂದಿಷ್ಟು ವಾರ್ನಿಂಗ್ ಕೂಡ ಕೊಟ್ಟಂತೆ ಕಂಡು ಬರ್ತಾ ಇದೆ. ಯಾಕಂದರೆ ಈ ಹಿಂದೆ ಕೂಡ ಸಾಕಷ್ಟು ಬಾರಿ ರೇಣುಕಾಚಾರ್ಯ ಅವರು ಡೋಂಟ್ ಕೇರ್ ಅನ್ನೋ ಲೆಕ್ಕಾಚಾರದಲ್ಲಿ ಯಾರಿಗೂ ಕೂಡ ಕೇರ್ ಮಾಡದಂತೆ ಒಂದಿಷ್ಟು ಹೇಳಿಕೆಗಳನ್ನು ಬಹಿರಂಗವಾಗಿ ಕೊಡ್ತಿದ್ರು. ಈಗ ಪ್ರಹ್ಲಾದ್ ಜೋಶಿ ಅವರ ಮೀಟಿಂಗ್ ಮುಗಿಸಿ ಬಂದಂಥ ಸಂದರ್ಭದಲ್ಲಿ ಈ ಸಭೆಯ ವಿಚಾರಗಳು ಏನಿದ್ರು ನಾನು ಹೈಕಮಾಂಡ್ ಲೆವೆಲ್ಗೆ ಮಾತ್ರ ತರ್ತೀನಿ, ಈ ಸಭೆಯನ್ನು ಬಹಿರಂಗವಾಗಿ ಮಾತನಾಡೋದಿಲ್ಲ ಅಂತ ಹೇಳ್ತಕ್ಕಂಥದ್ದನ್ನು ಗಮನಿಸ್ತಾ ಹೋದರೆ ಎಲ್ಲ ಒಂದು ಕಡೆ ದಾವಣಗೆರೆ ಗೊಂದಲಗಳು ಏನಿತ್ತು, ಈ ಎಲ್ಲ ಗೊಂದಲಗಳನ್ನು ಸರಿಪಡಿಸೋದಕ್ಕೆ ಪ್ರಹ್ಲಾದ್ ಜೋಶಿ ಆಗ ಸದಾನಂದ ಗೌಡ ಅವರಿಗೆ ದೊಡ್ಡ ಹೊರೆಯನ್ನು ಕೂಡ ಹೈಕಮಾಂಡ್ ಕೊಟ್ಟಿದೆ ಅಂತಲೇ ಹೇಳ್ಬೋದು. ಪ್ರಭು, ಓಕೆ, ಥ್ಯಾಂಕ್ ಯು ವಿವೇಕ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.